ಮನುಷ್ಯ ಸಂಘಜೀವಿಯಾಗಿದ್ದು ಈ ಕಲಿಯುಗದಲ್ಲಿ ಸಂಘಶಕ್ತಿಯಿಂದ ಮಾತ್ರ ಸಾಧನೆ ಸಾಧ್ಯ ಎಂದು ಹುಬ್ಬಳ್ಳಿಯ ಮಹಿಳಾ ವಿದ್ಯಾಕೇಂದ್ರದ ಡಿಎಡ್ ಕಾಲೇಜಿನ ನಿವೃತ್ತ ಉಪನ್ಯಾಸಕಿ ಪ್ರೇಮಾ ಹೆಗಡೆ ಅಭಿಪ್ರಾಯಪಟ್ಟರು. ಕುಮಟಾ ತಾಲೂಕಿನ ಮೂರೂರು ಪ್ರಗತಿ ವಿದ್ಯಾಲಯ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿದ್ಯಾರ್ಥಿ ಸಂಸತ್ತು ಉದ್ಘಾಟಿಸಿ ಮಾತನಾಡಿದ ಹುಬ್ಬಳ್ಳಿ ಮಹಿಳಾ ವಿದ್ಯಾಕೇಂದ್ರ ಡಿಎಡ್ ಕಾಲೇಜು ನಿವೃತ್ತ ಉಪನ್ಯಾಸಕಿ ಪ್ರೇಮಾ ಹೆಗಡೆ ಅವರು, ವಿದ್ಯಾರ್ಥಿಗಳು ಶಾಲಾ ದಿನಗಳಲ್ಲಿಯೇ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಳ್ಳಬೇಕು. ಶಾಲೆಯಲ್ಲಿ ಸಿಗುವ ಇಂತಹ ಅಮೂಲ್ಯ ಅವಕಾಶವನ್ನು ಬಳಸಿಕೊಂಡು ಉತ್ತಮ ಪ್ರಜೆಯಾಗಬೇಕು. ಸಹಪಠ್ಯ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ದೇಹ ಮನಸ್ಸುಗಳು ಚೈತನ್ಯಗೊಳ್ಳುತ್ತವೆ. ಆಗ ಸಾಧನೆಯ ಕಡೆಗೆ ದಾರಿ ತೊರೆಯುತ್ತದೆ. ಶಾಲೆಯಲ್ಲಿ ಪಡೆದ ಅನುಭವ ನಿಮ್ಮ ಜೀವನಾನುಭವವಾಗಲಿ. ಸಂಘಟಿತರಾಗಿ ಕೆಲಸ ಮಾಡುವುದನ್ನು ರೂಢಿಸಿಕೊಳ್ಳುವಂತೆ ಸಲಹೆ ನೀಡಿದರು. ಅಲ್ಲದೆ ಶಾಲಾ ವಿವಿಧ ಸಂಘಗಳನ್ನು ಅನಾವರಣಗೊಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ವಿದ್ಯಾನಿಕೇತನ ಮೂರೂರು ಕಲ್ಲಬ್ಬೆ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಆರ್.ಜಿ. ಭಟ್ ಮಾತನಾಡಿ, ವಿದ್ಯಾರ್ಥಿಗಳು ಬಾಲ್ಯದಲ್ಲಿಯೇ ಉತ್ತಮ ಸಂಸ್ಕಾರವನ್ನು ರೂಢಿಸಿಕೊಳ್ಳುವಂತೆ ಕರೆ ನೀಡಿದರು. ಅವರ ಒಂದು ನಿಮಿಷವನ್ನು ಹಾಳು ಮಾಡಿದೆ. ಶಾಲೆಯ ಸಮಯದಲ್ಲೂ ಬಹಳ ಒಳ್ಳೆಯ ರೀತಿಯಿಂದ ಅಭ್ಯಾಸವನ್ನು ಮಾಡಬೇಕು. ತಮ್ಮ ಮನೆಯ ಕೆಲಸವನ್ನೆಲ್ಲ ಮಾಡಿಕೊಂಡು ಜೊತೆಯಲ್ಲಿ ಸಮಾಜ ಸೇವೆಯನ್ನ ಮಾಡದಂಥದ್ದು. ಎಷ್ಟೋ ಸಂಘ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಈಗಲೂ ಕೂಡ ಈ 75ರ ಹರೆಯದಲ್ಲಿ ಕೂಡ ಅಂತಹ ಚಟುವಟಿಕೆಯಿಂದ ಕೆಲಸವನ್ನು ನಿರ್ವಹಿಸ್ತಾರೆ. ಇದು ಸಾಧ್ಯ ಇರ್ತಾನೆ. ಅಂತಹ ವಯಸ್ಸು ಇದ್ದವರು ಮಾದವರು ಕೆಲಸ ಮಾಡುವಾಗ ನಮ್ಮಂತಹ ವಿದ್ಯಾರ್ಥಿಗಳು ಇನ್ನು ದೊಡ್ಡ ಆಗುವಂಥವ್ರು ಎಷ್ಟು ರೀತಿಯಿಂದ ಕೆಲಸ ಮಾಡಬಹುದು, ದಿವಸದಲ್ಲಿ ಎಷ್ಟು ಹೊತ್ತು ಕೆಲಸ ಮಾಡಬಹುದು. ವೇದಿಕೆಯಲ್ಲಿ ವಿದ್ಯಾನಿಕೇತನ ಸಂಸ್ಥೆಯ ಕಾರ್ಯದರ್ಶಿಗಳಾದ ಟಿ.ಎಸ್. ಭಟ್, ಶಿಕ್ಷಣ ಸಂಚಾಲಕರಾದ ಟಿ.ಆರ್. ಜೋಶಿ, ಪ್ರಾಚಾರ್ಯರಾದ ಜಿ.ಎಂ. ಭಟ್, ಮುಖ್ಯೋಧ್ಯಾಪಕರಾದ ವಿವೇಕಾಚಾರಿ, ವಿದ್ಯಾರ್ಥಿ ಪರಿಷತ್ನ ಮುಖ್ಯಸ್ಥೆ ಶಿಕ್ಷಕಿ ಜಯಶ್ರೀ ಭಟ್ ಉಪಸ್ಥಿತರಿದ್ದರು. ದೈಹಿಕ ಶಿಕ್ಷಣ ಶಿಕ್ಷಕ ಅರುಣ್ ನಾಯ್ಕ್ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. ವಿದ್ಯಾರ್ಥಿ ಪ್ರತಿನಿಧಿಗಳು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಕೆನರಾ ಪ್ರೆಸ್ ನ್ಯೂಸ್, ಕುಮಟಾ.